SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳಿಸಿದ್ರೆ ಅವ್ರು ಏನು ಮಾಡಿದ್ದಾರೆ, ಏನು ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೆ ಕೋಪನೋ ಗೊತ್ತಿಲ್ಲ. ಆ ವಿಡಿಯೋ ಏನು ಮಾಡಿದ್ದಾರೆ ನ್ಯೂಸಲ್ಲಿ ಕೊಟ್ಟು ಪಬ್ಲಿಕ್ ಮಾಡಿದ್ದಾರೆ. ಇವತ್ತು ನಾನು ಮಾಡಿಲ್ಲ, ಅದು ನನ್ನ ಫೋನಲ್ಲಿ ಇತ್ತು, ನಿಜಾನೇ ನಾನು ಒಬ್ರು ಕಳಿಸಿದ್ದೆ. ಅವರು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ ನ್ಯೂಸ್ ಅವ್ರಿಗೆ. ನಾನು ಕಳಿಸಿಲ್ಲ, ನಮ್ಮ ಮಿಸ್ಸಸ್ ಹೋಗಿದಂತೂ ನಿಜ, ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ. ಆದರೆ ನನ್ನ ಸಾಯಿಸ್ತೀನಿ, ಸಂತೂಗೆ ಹೇಳಿ ಸಾಯಂಕಾಲ ಒಳಗೆ ನೀನು ಮರ್ಡರ್ ಮಾಡಿಸ್ತೀನಿ, ನನಗೆ ಗೊತ್ತು, ನೀನು ಸುಮ್ಮನೆ ಬಿಟ್ಟಿದ್ದೀನಿ ಅನ್ಕೊಂಬೇಡ ಅಂತ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಅವಳು ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ನನ್ನ ಹತ್ರ. ನಾನು ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದೀನಿ ಬನಾರಸ್ ಸ್ಟೇಷನಲ್ಲಿ. ಬನಾರಸ್ ಸ್ಟೇಷನ್ ಅವ್ರು ಹೇಳಿದ್ದಾರೆ ನಿನ್ನ ಪಾಡಿಗೆ ಇರು ಅಂತ. ನನ್ನ ಪಾಡಿಗೆ ನಾನು ಇರ್ತೀನಿ, ಅವಳ ಪಾಡಿಗೆಲ್ಲ ಇಟ್ಕೊಳ್ಳಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಈ 3 ಜನ ಮಕ್ಕಳಲ್ಲಿ ಹೆಣ್ಮಗಳು ಅವ್ರು ಕರ್ಕೊಂಡು ಹೋಗಿದ್ದಾಳೆ. ಅವಳು ಈ ಸ್ಕೂಲ್ಗೆ ಫೀಸ್ ಕಟ್ಟಿದ್ದೀನಿ, ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ. 2 ಮಕ್ಕಳು ನನ್ನ ಹತ್ರ ಇದೆ, ನಾಳಿಂದ ಸ್ಕೂಲ್ಗೆ ಹೋಗ್ತಾರೆ ಅವರು. ಆದರೆ ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದ್ದೀನಿ, ಸಂಸ್ಬಿಡಿ. ಇದು ನಿಜಾನೇ, ನನ್ನ ಹತ್ರ ಅವಳು ಭಾಳಕ್ಕೆ ಇಷ್ಟ ಇಲ್ಲಾನೆ, ಅವಳು ಕೆಟ್ಟೋಗಿಲ್ಲ. ನಾನು ಕರ್ಕೊಂಬಂದೆ, ನ್ಯೂಸ್ ಅವರೆಲ್ಲ ಮಾತಾಡಿ ಕರ್ಕೊಂಬಂದಿ ಅಂತೂ ನಿಜ, ನಾನು ಇಲ್ಲ ಅಂತ ಹೇಳಿಲ್ಲ. ಸಮಾಜನೇ ಹೇಳಿದ್ರು ಅವ್ರು ಕರ್ಕೊಂಬೇಡ ಅಂತ. ನಾನೇ ಹೋದ್ರೆ ಹೋಗ್ಲಿ, ನನ್ನ ನಿಂತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ, ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡಿಬಿಟ್ಟು ನೆನ್ನೆ ಹೋದ್ರು. ಊರವರೆಲ್ಲ ಹೇಳಿದ್ರು ಬೇಡಮ್ಮ ಹೋಗ್ಬೇಡ, ಏನು ಗಂಡ ಅಂತ ಜಗಳ ಬಂದೇ ಬರುತ್ತೆ, ಹೋಗ್ಬೇಡ ಅಂತ ಹೇಳಿದ್ರು. ಹೋಗ್ಬಿಟ್ಲು. ಬೇಡ ಫ್ರೆಂಡ್ಸ್, ಇನ್ನು ಹೋದ್ಮೇಲೆ ತಿರ್ಗಾ ಕರ್ಕೊಂಡ್ರೆ ನಂದು ತಪ್ಪು ಬರುತ್ತೆ, ಎಲ್ಲ ಜನ ಎಲ್ಲ ಬೈತೀರಾ, ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಇರ್ಲಿ, ಚೆನ್ನಾಗಿರ್ಲಿ. ನಾನು ಅವಳ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ಇರೋದು ಹೇಳ್ತಾ ಇದೀನಿ, ಇಷ್ಟೇ ನಾನು ಹೇಳ್ತಾ ಇದೀನಿ. ಯಾರೋ ದಯವಿಟ್ಟು ಟ್ರೋಲ್ ಮಾಡಬೇಡಿ, ನನ್ನ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ನನ್ನ ಎಷ್ಟು ಬೇಕಾದ್ರೂ ಟ್ರೋಲ್ ಮಾಡ್ಕೊಳ್ಳಿ, ನನ್ನ ಮಕ್ಕಳ ಬಗ್ಗೆ ಎತ್ತಿ ಟ್ರೋಲ್ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಹೇಳ್ತಾ ಇದೀನಿ. ನಾನು ಇನ್ನೊಂದು ಸಂದೇಶನಕ್ಕೆ ನಾನು ಏನೋ ಅದು ಬರಲಿ ಇದು ಬರಲಿ ಅಂತ ಅವಾರ್ಡ್ ಬರಲಿ ಅಂತ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ನಾನು ಕೂಲಿ ಮಾಡೇ ತಿನ್ಕೊಂತಿನಿಲ್ಲ ಅಂತಲ್ಲ, ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನಾನೇ. ಅರ್ಥ ಆಯ್ತಾ? ನನ್ನ ಮಿಸ್ಸಸ್ಸೇ ಹೋದ್ಮೇಲೆ ನಾನು ಕಿಡ್ನಿ ಕೊಡಲ್ಲ ಇನ್ಮೇಲೆ. ನಾನು ಚೆನ್ನಾಗಿರ್ಬೇಕು, ನನ್ನ 2 ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನೋಡ್ಕೊಬೇಕು. ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಇವಾಗೂ. ಅರ್ಥ ಆಯ್ತಾ ಫ್ರೆಂಡ್ಸ್? ನನ್ನ ಮಕ್ಕಳೇ ನನ್ನ ಮುಖ್ಯ, ಬೇರೆ ಯಾರು ಬೇಡ ಫ್ರೆಂಡ್ಸ್. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ನಿಂತಂಟೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ? ಯಾರೋ ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ? ಹೋದ್ರು ಅಲ್ಲಿ ಅವನ ಕಾನೂನು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.